ಸರ್ ತಾವು ಒಂದು ರಾಜಕೀಯ ಕುಟುಂಬದಿಂದ ಬಂದರೂ ಕೂಡ ನಿಮಗೆ ಮಾತ್ರ IAS ಆಫೀಸರ್ ಆಗ್ಬೇಕು ಅಂತ ಬಹಳ ಆಸೆ ಇಟ್ಕೊಂಡಿದ್ರಿ ತಾವು. ಮೇನ್ ಎಕ್ಸಾಮ್ಗೂ ಕೂಡ ಸೆಲೆಕ್ಟ್ ಆಗಿರ್ತೀರಿ. ಆಮೇಲೆ ಏನಾಯ್ತು ಸರ್? ಇಲ್ಲ, ಇದು ನನ್ನ ಆಸೆಗಿನ ನಮ್ಮ ತಂದೆ ಆಸೆ ಜಾಸ್ತಿ ಇತ್ತು. ಅದು ನಾನು IAS ಆಫೀಸರ್ ಮಾಡ್ಬೇಕು, ಇವ್ರು ರಾಜಕೀಯ ಕರ್ಕೊಂಬರ್ಬಾರ್ದು ಅಂತ ಅವ್ರಿಗೆ ಇತ್ತು. ರಾಜಕೀಯ ಆದ್ರೂ ಮೇನ್ ಎಕ್ಸಾಮ್ ವರ್ಗೂ ಹೋಗ್ತೀರಾ ಅಂದ್ರೆ ನಿಮ್ಮ ಎಫರ್ಟ್ ಇಲ್ಲದೆ ಆಗ್ತದಲ್ಲ. ಕರೆಕ್ಟ್, ಥ್ಯಾಂಕ್ಲೆಸ್ ಜಾಬು ರಾಜಕಾರಣ. ಎಷ್ಟು ಮಾಡಿದ್ರು ಜನ ಹತ್ರ ಬಯಸ್ಕೊಳ್ಳೋದು ತಪ್ಪದಿಲ್ಲ. ಹಂಗಂತೀರಿ? ಹಂಗ ಅನುಭವ ಆಗ್ಯದ ನಿಮ್ಗೆ? ಜನಕ್ಕೆ ಪಾಪ ಅವೇರ್ನೆಸ್ ಇಲ್ಲ. ಅಲ್ಲ ಸರ್, ಈಗ ಈ ಟರ್ಮಲ್ಲಿ ಈಗ ನೀವು ಈ ಮುಂಚಿಂದನೂ ತಂದೆಯವ್ರ ಕೆಲಸ ಕಾರ್ಯಗಳೆಲ್ಲ ತೊಡಗಿಸ್ಕೊಂಡಿದ್ದೀರ, ಅದು ಬೇರೆ ಮಾತು. ಈಗ ಶಾಸಕರಾಗಿದ್ದೀರಲ್ಲ, ಶಾಸಕರಾದಾಗ ಹಂಗ ಅನ್ಸಿದ್ಯಾ ನಿಮ್ಗೆ? ನಮ್ಮ ತಂದೆಯವರು ನನ್ನ ಭಾಳ ಸರಳವಾಗಿ ಬೆಳೆಸಿದ್ರು. ನಾನು ಇಂಜಿನಿಯರಿಂಗಲ್ಲಿ ಎಲ್ಲ ನಮ್ಮ ಸ್ನೇಹಿತರು ಬೈಕಲ್ಲಿ ಓಡ್ತಿದ್ರು. ನಾನು ಕೂಡ ನನಗೊಂದು ಬೈಕ್ ಕೊಡ್ಸಪ್ಪಾಜಿ ಅಂತ ಕೇಳಿ ಕೊಡಿಸ್ಲಿಲ್ಲ ಅವ್ರು. ನೀನು ದುಡ್ಡು ತಗೋಬೇಕು ಅನ್ನತಕ್ಕಂಥ ಮಾತನ್ನು ಅವ್ರು ಹೇಳಿದ್ರು. ಆಮೇಲೆ ನಾನು ಇಂಜಿನಿಯರಿಂಗಲ್ಲಿ ಆಗಲಿ PUC ಆಗಲಿ ನಡೆದಾಡ್ಕೊಂಡು ಓಡ್ತಿದ್ದೆ, ಕಾಲೇಜ್ಗೂ ನಡ್ಕೊಂಡು ಹೋಗ್ತೀನಿ. ಹೌದ್ರಿ? ಹೌದು. ಹಿಂಗಾಗಿ ನಾನು ಭಾಳ ಸರಳವಾಗಿ ಬೆಳೆಸಿದ್ದಾರೆ, ಬಡವ್ರ ಜೊತೆಗೆ ಬೆಳೆಸಿದ್ದಾರೆ. ಬಡವರ ಕಷ್ಟ ಕಾರ್ಪಣ್ಯಗಳನ್ನು ಅರ್ಥ ಮಾಡ್ಕೊಳ್ಳೋ ರೀತಿಲಿ ನಾನು ಬೆಳೆಸಿದ್ದಾರೆ. ಅದರಿಂದ ಏನೋ ಮಾಡಬೇಕು. ನಾವೆಲ್ಲ ಅನ್ಕೊಂತ ಬಿಡ್ರಪ್ಪ, ಅವರು MLA ಮಗ, ಮಿನಿಸ್ಟರ್ ಮಗ, ಆರಾಮ್ ಬೆಳೆದಿರ್ತಾರ ಅಂತ ಅನ್ಕೋತೀವಿ. ನನಗೆ 8ನೇ ಇದ್ದಾಗ 8th ಸ್ಟ್ಯಾಂಡರ್ಡ್ ಇದ್ದಾಗ ನನಗೊಂದು ಸೈಕಲ್ ಕೊಡಿಸಿದ್ಬಿಟ್ರೆ ನಮ್ಮಪ್ಪ ಏನೂ ಕೊಡಿಸಿಲ್ಲ. ಹೌದ್ರಿ? ಅದು ಸೈಕಲ್ಲು ಒಂದು 2-3 ಕಿಲೋಮೀಟರ್ ಆಗ್ತಿತ್ತು ಕಾಲೇಜು. ಅದಕ್ಕೆ ಒಂದು ಸೈಕಲ್ ಕೊಡಿಸಿದ್ರು. ಯಾವ್ದ್ರಿ ಸೈಕಲ್? MTBನ ಯಾವ್ದ್ರಿ? ನಂದು ಅದು ನಮ್ಮ ಮಾವ ಯೂಸ್ ಮಾಡಿಬಿಟ್ಟಿದ್ದು. ಏನೋ ಬಂತು ನಮ್ ಕಡೆ ಶಬ್ದ, ಹಕ್ಕ ಅವನವನು ಅಂತ ಹೇಳೋಣ ಅಂತ ಬಂತು. ಆಮೇಲೆ ಬೇಕಾದ್ರೆ ಕಟ್ ಮಾಡ್ರಪ್ಪ. ಹೀರೋ ಸೈಕಲ್ಲು ನಮ್ಮ ಮಾವ ಕಾಲೇಜ್ ಹೋಗ್ತಿರ್ಬೇಕಾದ್ರೆ ಉಪಯೋಗಿಸ್ತಿದ್ರು. ಅದು ಖಾಲಿ ಇತ್ತು ಮನೆಯಲ್ಲಿ. ಆ ಸೈಕಲ್ ತಗೊಂಡು ನಾನು PUCಗೆ ಹೋಗ್ತಿದ್ದೆ. PUC ಕಾಲೇಜ್ಗೆ ಸೈಕಲ್ ತಗೊಂಡು ಹೋಗ್ತಿದ್ದೆ ನಾನು. ಅದು ನಂದಲ್ಲ, ಸ್ವಂತದ್ದಲ್ಲ, ನಮ್ಮ ಮಾವನ ಸೈಕಲ್ ಕೊಟ್ಟಿದ್ರು ನಮ್ಮಪ್ಪ ನನಗೆ. ಹಂಗಾಗಿ ನನಗೆ ಯಾವತ್ತೂ ನನಗೆ MLA ಮಗ, ಸ್ಪೀಕರ್ ಮಗ, ಮಿನಿಸ್ಟರ್ ಮಗ ಅಂತ ಬೆಳೆಸಲೇ ಇಲ್ಲ ನಮ್ಮಪ್ಪ. ಸಾಮಾನ್ಯರಾಗಿ ನಾನು ಬೆಳೆಸಿದ್ರಿಂದ ಯಾರ ಜೊತೆಗೂ ಎಲ್ಲರ ಜೊತೆಗೂ ನಾನು ಬೆರೆತು ಅವ್ರ ಕಷ್ಟಗಳನ್ನು ತಿಳ್ಕೊಳ್ತಕ್ಕಂಥದ್ದು ಭಾಳ ನೈಜವಾಗಿ ನನಗೆ ವಂಡರ್ಫುಲ್ ವಂಡರ್ಫುಲ್. ಹೀಗಾಗಿ ಎಲ್ಲೋ ಒಂದು ಕಡೆ ನಾನು ಜಗತ್ತೆಲ್ಲ ಸುತ್ತ ಬಂದಿರೋದ್ರಿಂದ ನನ್ನ ಟೆಕ್ನಾಲಜಿಗೋಸ್ಕರ, ಮೂಡಬಿತ್ತನೆಗೋಸ್ಕರ ಬೇರೆ ದೇಶದಲ್ಲಿ ಎಷ್ಟು ಸುಖವಾಗಿದ್ದಾರೆ ಜನ, ಆರ್ಥಿಕವಾಗಿ ಎಷ್ಟು ಸಬಲರಾಗಿದ್ದಾರೆ, ನಮ್ಮಲ್ಲೂ ಯಾಕೆ ಮಾಡಬಾರ್ದು ಅನ್ನೋ ಒಂದು ತುಡಿತದಿಂದ ಸಮಾಜ ಸೇವೆ ಮಾಡಬೇಕು ಅಂತ ನನಗೆ ಮನಸ್ಸು ಬಂತ ಹೊರತಾಗಿ ಇಲ್ಲಿ ಬೇರೆ ವಿಚಾರ ಇಟ್ಕೊಂಡು ಅಧಿಕಾರ ಬೇಕು ಅಂತಂದು ನಾನು ಬಂದಂಥವನು ಅಲ್ಲೇ ಅಲ್ಲ. ಕನೆಕ್ಟ್ ಕರ್ನಾಟಕ, ಇದು ನಿಮ್ಮ ನೆಟ್ವರ್ಕ್.